ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ಸಂಕಷ್ಟದ ಸಂದರ್ಭ ಎದಿಗೆ ಬಂದಿದೆ. ಈಗಾಗಲೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ರೊಚ್ಚಿಗೆದ್ದಿದ್ದಾರೆ. ಯಾವಾಗ ಮುಖ್ಯಮಂತ್ರಿಗಳು ಇಲ್ಲ ನೀವು ಬೆಳೆ ಹಾಕಬೇಡಿ ನಾವು ನೀರು ಕೊಡಕ್ಕಾಗಲ್ಲ ಅನ್ನುವಾಗಲೇ ರೈತರು ರೊಚ್ಚಿಗೆದ್ದಿದ್ರು. ಆದರೆ ಈಗ ತಮಿಳುನಾಡಿನ ಸಾಂಬಾ ಬೆಳೆಗೆ, ಕೊರವೈ ಬೆಳೆಗೆ, ಅದರ ಡೆಲ್ಟಾ ಪ್ರದೇಶಗಳಲ್ಲಿರುವಂಥ ನಾಗಪಟ್ಟಣಂ ಮತ್ತು ತಂಜಾವೂರಿನ ಭತ್ತದ ಬೆಳೆಗಳಿಗೆ ಕಾವೇರಿ ನೀರು ಹರಿಸಿ ಪ್ರತಿದಿನ 3.5 ಕ್ಯೂಸೆಕ್ ನೀರು 15 ದಿನಗಳ ಕಾಲ 4 TMC ಅಂತ CWRC ಈಗ ಆದೇಶ ಕೊಟ್ಟಿದೆ. ಇದರಿಂದ ಡೆಫಿನೆಟ್ಲಿ ಕಾವೇರಿ ಕೊಳ್ಳ ಭಾಗದ ರೈತರು ಸಿಟ್ಟಿಗೆದ್ದಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಅಲ್ಲರಿ ನಾವು ಕೇಳಿದ್ರೆ ನೀವು ಕೊಡೋದಕ್ಕೆ ನೀರಿಲ್ಲ, ಆದ್ರೆ ತಮಿಳುನಾಡಕ್ಕೆ ಹರ್ಸಕ್ ನಿಮ್ಮ ಹತ್ರ ನೀರಿದೆಯಾ? ಅದು ಯಾವ ಬೇಸಿಸ್ ಮೇಲೆ ಈಗ CWRC ಈ ರೀತಿಯಾದಂತಹ ಒಂದು ಆದೇಶವನ್ನ ಕೊಟ್ಟಿದೆ? ಕೇವಲ ಉಪಗ್ರಹದ ಡಾಟಾಗಳನ್ನ ಇಟ್ಕೊಂಡು ಮತ್ತು ಕೇವಲ ಪೇಪರ್ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ಪೇಪರ್ ನಲ್ಲಿ ಬರೆದ್ಬಿಟ್ಟು ನೀರ್ ಬಿಟ್ಬಿಡಿ ಅಂತಂದ್ರೆ ನೀರ್ ಬಿಡಕ್ಕಾಗತ್ತಾ? ಈಗಿರುವಂತಹ ನೀರು ಬೆಂಗಳೂರಿನ ಜನರಿಗೆ ಕುಡಿಯೋದಕ್ಕೆ ಕೊಡೋದಕ್ಕೆ ಮಾತ್ರ ಸಾಕಾಗುತ್ತೆ. ನಮಗ್ ಹೋಗ್ಲಿ, ಹಾಳಾಗಿ ಹೋಗ್ಲಿ. ಇಂತಹ ಸಂದರ್ಭದಲ್ಲಿ ಈಗ DK ಶಿವಕುಮಾರ್ ಅವರು ಮತ್ತು ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಇದು ಕೇವಲ 2 ರಾಜ್ಯಗಳ ನಡುವಿನ ವಿವಾದ ಆಗಿಲ್ಲ, ಇದು ರಾಜಕೀಯದ ವಸ್ತು ಕೂಡ ಆಗಿದೆ. ಯಾವುದೇ ಸರ್ಕಾರ ಅಧಿಕಾರದಲ್ಲಿರ್ಲಿ, ಕರ್ನಾಟಕಕ್ಕೆ ಕಾವೇರಿ ಇಶ್ಯೂ ಬಂದಾಗ ನೀರು ಬಿಡ್ಕೊಡುದು ಅಂತ ವಿರೋಧ ಪಕ್ಷಗಳು ಪಟ್ಟು ಹಿಡಿದು ಕುಳಿತುಕೊಳ್ಳುವುದು ಮತ್ತು ಕುತ್ತಿಗೆ ಮೇಲೆ ಕಾಲಿಟ್ಟು ನೀವು ಒಂದು ಹನಿ ನೀರು ಬಿಡಬಾರ್ದು, ಈ ವಿಚಾರದಲ್ಲಿ ನೀವೇನಾದ್ರೂ ನೀರು ಬಿಟ್ಬಿಟ್ರೆ ನೀವು ಕರ್ನಾಟಕದ ವಿರೋಧಿಗಳು ಅಂತ. ಅದು ಬಿಜೆಪಿ ಅಧಿಕಾರದಲ್ಲಿರ್ಲಿ, JDS ಅಧಿಕಾರದಲ್ಲಿರ್ಲಿ ಅಥವಾ ಕಾಂಗ್ರೆಸ್ ಅಧಿಕಾರದಲ್ಲಿರ್ಲಿ ಇದೇ ಚಾಳಿ ಮಾಡ್ಕೊಂಡು ಬಂದಿದೆ. ಈಗ ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡ್ತಾರಂತೆ ಮಂಡ್ಯದಲ್ಲಿ. ಸೊ ಇದು ಈಗ ರಾಜಕೀಯಗೊಂಡಿದೆ. ಮತ್ತೊಂದು ಕಡೆ ಕೇಂದ್ರದಲ್ಲಿ ಬಿಜೆಪಿ ಇದೆ. ಇಲ್ಲಿ ಬಿಜೆಪಿಗೆ ಮತ್ತು ಕೇಂದ್ರದ ಬಿಜೆಪಿಗೆ ಇಲ್ಲಿನ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಮೇಕೆದಾಟಿಗೆ ಎಲ್ಲಾ ರೀತಿಯಂತ ಅನುಮತಿ ತಗೊಂಡ್ ಬರ್ರಿ, ತಮಿಳುನಾಡು ಏನ್ ಹೇಳಿದ್ರು ಕೇಳಿಸ್ಕೋಬೇಡ ಅಂತ ಹೇಳಿ ಅಂತ. ಇದೆಲ್ಲದರ ಮಧ್ಯೆ ಒಂದು ಆಶಾಕಿರಣ ಎನ್ನುವಂತೆ ಸ್ವತಃ ಹಳೆಯ ಗೊಡ್ಡು ಸಂಪ್ರದಾಯಗಳನ್ನೆಲ್ಲ ಬದಿಗಿಟ್ಟು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಅವರು 13ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಆಯ್ತು ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಮಾತುಕತೆ ಫಲಪ್ರದ ಆಗುತ್ತಾ? ಇಬ್ರು ಕೂತ್ಕೊಂಡು ಏನಾದ್ರೂ ಪರಿಹಾರ ಸೂತ್ರ ಕಂಡುಹಿಡಿತಾರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ? ದಯವಿಟ್ಟು ಸಂಕಷ್ಟದ ಸೂತ್ರ ಕೊಟ್ಬಿಡಿ. ನೀವು ಸಂಕಷ್ಟದ ಸೂತ್ರ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಂತ ಮಾನದಂಡಗಳನ್ನ, ವೈಜ್ಞಾನಿಕವಾದಂತ ಮಾಪನಗಳನ್ನ ಅಥವಾ ವಿಶ್ಲೇಷಣೆಯನ್ನ ನೀವು ಮಾಡಿಲ್ಲ. ಹೀಗಾಗಿ ನೀವು ಈ ಸಮಸ್ಯೆಯನ್ನ ಬಗೆಹರಿಸಿ ನಾವಿಬ್ರು ರೆಡಿ ಇದ್ದೀವಿ ಅಂತ ಮುಂದಕ್ಕೆ ಹೋಗ್ತಾರಾ? ಯಾವ ರೀತಿ ತುಂಗಭದ್ರಾ ವಿವಾದವನ್ನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಕುಳಿತು ಬಗೆಹರಿಸಿದ್ರು, ಯಾವ ರೀತಿ ಈ ಹಿಂದೆ ದೇವರಾಜ್ ಅವರು ಮತ್ತು ದೇವರಾಜ್ ಅರಸ್ ಅವರು, NTR ಅವರು ಒಪ್ಪಂದ ಮಾಡಿಕೊಂಡು ಬಗೆಹರಿಸಿಕೊಂಡ್ರು, ಆ ರೀತಿ ಈಗ ನಡೆಯಲಿರುವಂತಹ ಮುಖ್ಯಮಂತ್ರಿಗಳ ಮೀಟಿಂಗ್ ಒಂದು ಇತ್ಯರ್ಥಕ್ಕೆ ಬರುತ್ತಾ? ಬಟ್ ಒಂದಂತೂ ಸತ್ಯ, ಒಂದು ಹನಿ ನೀರು ಬಿಟ್ಟರು ಕೂಡ ನಮ್ಮ ರೈತರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇದು ರೈತರಿಗೋಸ್ಕರ ಮಾಡ್ತಾ ಇರುವಂತಹ ಹೋರಾಟ ಅಲ್ಲ, ರೈತರು ತಮ್ಮ ಬೆಳೆಗಳಿಗೋಸ್ಕರ ಮಾಡ್ತಾ ಇರುವಂತಹ ಹೋರಾಟ ಅಲ್ಲ. ಬೆಂಗಳೂರಿನ ಜನ ನೀವು ನೆನ್ಪಿಟ್ಕೊಳ್ಳಿ, ಇದು ನಿಮ್ಗೋಸ್ಕರ ಮಾಡ್ತಾ ಇರುವಂತಹ ಹೋರಾಟ. ಬೆಂಗಳೂರಿನ ಜನ ಕುಡಿಯುವ ನೀರಿಗಾಗಿ ನಮ್ಮ ರೈತರು ಮತ್ತು ಕನ್ನಡ ಪರ ಒಕ್ಕೂಟಗಳು ಮಾಡ್ತಾ ಇರುವಂತಹ ಹೋರಾಟ. ಹೀಗಾಗಿ ಸಂಕಷ್ಟದ ಸೂತ್ರವಿಲ್ಲದೆ ಗಾಳಿಪಟವಾಗೋಗಿದೆ ಕಾವೇರಿ ವಿವಾದ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇದೇ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಕ್ಷಣದ ಸ್ಪೆಷಲ್ ಕಾವೇರಿ ಖಾಲಿ ಎಡವಿದ್ದೆಲ್ಲಿ? ಕರ್ನಾಟಕದಲ್ಲಿ ಶುರುವಾಗಿದೆ ಕಾವೇರಿ ಕಿಚ್ಚು, ಎಲ್ಲೆಲ್ಲೂ ಆಕ್ರೋಶ. ಜಲದ ಜ್ವಾಲೆ, ಕಾವೇರಿಗಾಗಿ ಕರ್ನಾಟಕವೇ ಬಂದಾಗುತ್ತಾ? ಪ್ರತಿಭಟನೆ ಸ್ಯಾಂಪಲ್ ಅಷ್ಟೇ, ಕನ್ನಡಿಗರ ಹೋರಾಟ ಫಿಕ್ಸಾ? ಪ್ರಾಧಿಕಾರಕ್ಕೆ ಪ್ರಸ್ತುತ ಕಾವೇರಿ ಭಾಗದ ವಸ್ತುಸ್ಥಿತಿಯೇ ಗೊತ್ತಿಲ್ವಾ? ಪ್ರತಿ ಬಾರಿಯೂ ತಮಿಳುನಾಡು ಪರಾನೇ, ಕರ್ನಾಟಕಕ್ಕೆ ದಾರಿನೇ ಇಲ್ವಾ? ಕರ್ನಾಟಕಕ್ಕೆ ಬಂದು ವಸ್ತುಸ್ಥಿತಿ ಪರಿಶೀಲಿಸ್ತಾರ ವಿಜಯ್ ಜೋಸೆಫ್? ಕರ್ನಾಟಕದಿಂದ ಕಾನೂನು ಸಮರ, ಮೇಲ್ಮನವಿಗೆ ಸಿದ್ಧತೆ. CWRC ಆದೇಶವನ್ನ ಪ್ರಶ್ನಿಸಿ CWMAಗೆ ಕರ್ನಾಟಕದಿಂದ ಮೇಲ್ಮನವಿ. ನಾಳೆ ಮಧ್ಯಾಹ್ನ 2:30ಕ್ಕೆ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್. ನೀರು ಹಂಚಿಕೆ ಸಂಬಂಧ ತುರ್ತು ಸಭೆಯನ್ನ ಕರೆದಿದೆ CWMA. ಕರ್ನಾಟಕದ ಮೇಲ್ಮನವಿಯನ್ನ ನಾಳೆಯೇ CWMA ಚರ್ಚೆ ನಡೆಸುವ ಸಾಧ್ಯತೆ ಇದೆ. SK ಹಲ್ದಾರ್ ಅಧ್ಯಕ್ಷರ ನೇತೃತ್ವದಲ್ಲಿ ನಾಳೆ ವಾಟರ್ ಮೀಟಿಂಗ್ ನಡೀತಾ ಇದೆ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಕರ್ನಾಟಕದ ಪರವಾಗಿ ಗೌರವ್ ಗುಪ್ತಾ, ಕೇರಳದಿಂದ ಪುನೀತ್ ಕುಮಾರ್, ತಮಿಳುನಾಡಿನಿಂದ ಸತ್ಯಭತ್ರ ಮತ್ತು ಪುದುಚೇರಿಯಿಂದ ಡಾಕ್ಟರ್ ಮುತ್ತಮ್ಮ ಭಾಗಿಯಾಗಲಿದ್ದಾರೆ. ಹಾಗಾದರೆ ನಾಳೆ CWMA ನಿರ್ಧಾರದತ್ತ ಕರ್ನಾಟಕ ಮತ್ತು ತಮಿಳುನಾಡಿನ ಚಿತ್ತ.
ಸಮಿತಿ ಯಾವಾಗ ನೀರು ಬಿಡುವಂತ ಅನ್ನುತ್ತೋ ಆವಾಗ ರಾಜಕೀಯಗರಿಗೆ ಎದುರುತ್ತೆ. ಯಾರು ಆಡಳಿತದಲ್ಲಿದ್ದಾರೋ ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷಗಳು ಮುಗಿಬೀಳ್ತವೆ, ಒಂದು ಹನಿ ನೀರು ಬಿಡಬೇಡ ಅಂತ ಹೇಳ್ತವೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಬಿಜೆಪಿ JDS, ಅಥವಾ ಬಿಜೆಪಿ ಅಧಿಕಾರದಲ್ಲಿದ್ದರೆ ಕಾಂಗ್ರೆಸ್ JDS. ಹೀಗೆ ರಾಜಕೀಯದಿಂದ ಬಗೆಹರಿಯುವಂಥ ವಿಚಾರ ಇದಲ್ಲ. ಇಲ್ಲಿ ಏನೇ ರಾಜಕೀಯ ಮಾಡಿದ್ರು ಇಲ್ಲಿರುವಂಥ ರಾಜಕೀಯ ಪಕ್ಷಗಳ ಮೆಂಬರ್ಸ್ ಏನು ಆ ರಾಜ್ಯದಲ್ಲಿ ಇರ್ತಾರೆ, ಅವರು ಕೂಡ ಇವರಂತೆ ಒಂದೇ ಧ್ವನಿಯಲ್ಲಿ ಮಾತಾಡ್ತಾರೆ. ಆಯಾ ರಾಜ್ಯದ ಹಿತಾಸಕ್ತಿ ಅವ್ರವ್ರಿಗೆ ಇರುತ್ತೆ. ಬಟ್ ಈಗ ಸಮಸ್ಯೆ ಇರೋದು ಪ್ರತಿ ಬಾರಿಯೂ ನಮಗೇ ಯಾಕೆ ಅನ್ಯಾಯ ಆಗತ್ತೆ ಅಂತ, ಪ್ರತಿ ಬಾರಿಯೂ ಕೂಡ ನಮಗಿಲ್ಲದಿದ್ದರೆ ಅವ್ರಿಗೆ ಯಾಕೆ ಕೊಡಬೇಕು ಅಂತ, ನಮಗೆ ಕುಡಿಯೋಕೆ ನೀರಿಲ್ಲ ಅಂದರೆ ಅವ್ರ ಬೆಳೆಗಳಿಗೆ ನೀರು ಯಾಕೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಚರ್ಚೆಯಲ್ಲಿ ಹಲವು ಅತಿಥಿಗಳು ಭಾಗಿಯಿದ್ದಾರೆ. ಜಲ ತಜ್ಞರಿದ್ದಾರೆ ಮತ್ತು ರೈತ ಮುಖಂಡರಿದ್ದಾರೆ, ವಿವಿಧ ಪಕ್ಷಗಳ ಮುಖಂಡರಿದ್ದಾರೆ. ಮಾತುಕತೆ ನಡೆಸ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಏನೇನು ಬಂದಿದೆ ಬನ್ನಿ ನೋಡೋಣ. ಏನೇನೇ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇವತ್ತು ಅಡ್ವೊಕೇಟ್ ಜನರಲ್ಲು ಮತ್ತು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸು ಎಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಶುರುವಾಗಿದೆ, ನಮ್ಮ ಮಂತ್ರಿಗಳು ಮಾಡಿದ್ದಾರೆ, ನಾನು ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಅಪೀಲ್ ಮಾಡಬೇಕು ಅನ್ನೋ ನಮ್ಮ ತೀರ್ಮಾನ ಬಿಟ್ಟಿದ್ದೀನಿ. ಒಂದು ಸ್ಟೇಜ್, ಯಾವ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಇಮಿಡಿಯೇಟ್ ರಿಲೀಫ್ ಬೇಕಲ್ಲ, ಯಾರಿಗೆ ಆಗಲಿ ನಮ್ಗೆ ಇಮಿಡಿಯೇಟ್ ರಿಲೀಫ್. CWRC, CWMA ಇದೆಲ್ಲ ಟೆಕ್ನಿಕಲ್ ಕಮಿಟೀಸು ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ನಮಗೆ ನೀರು ಬಿಡೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ನಾವು ಅಪೀಲ್ ಹೋಗ್ತಾ ಇದ್ದೀವಿ. ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ, ಬಂದ್ ಮಾಡೇ ಮಾಡ್ತೀವಿ, ಬಂದ್ ಆಗಲೇಬೇಕು, ಬಂದ್ ಮಾಡೇ ಮಾಡ್ತೀವಿ. ಹೇಳ್ತೀವಿ ನಾಳಿದ್ದು ಸಭೆಯಲ್ಲಿ ಚರ್ಚೆ ಆಗುತ್ತೆ, ನಾಳಿದ್ದು ಹೇಳ್ಬಿಡ್ತೀವಿ, ಬಂದ್ ಆಗಿ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರ ಜೀವನ ಜೊತೆ ಚೆಲ್ಲಾಟ ಆಡೋದನ್ನ ಬಿಟ್ಟು CWRCಗೆ ಮರು ಪರಿಶೀಲನಾ ಅರ್ಜಿಯನ್ನ ತತ್ಕ್ಷಣ ಹಾಕಬೇಕು. ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡಬೇಕು. ತೀವ್ರ ಬರಗಾಲ, ಯಾವ ರೀತಿ ರೈತರು ಸಂಕಷ್ಟದಲ್ಲಿದ್ದಾರೆ ಅದನ್ನ ಮನವರಿಕೆ ಮಾಡುವಂತ ಕೆಲಸ ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇಷ್ಟು ಬಾರಿ ಡೆಲ್ಲಿಗೆ ಹೋಗ್ಬರ್ತೀರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತ ಹೇಳಿ, ಯಾಕೆ ವಕೀಲರನ್ನ ಕೂರಿಸಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಇಂಥ ದ್ರೋಹ